ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಪರಿಚಯ ಶಿವಕುಮಾರ್ ನೇಟೆಕಟ್ಟಿ ಅಂತೇಳಿ. ನನ್ನೂರು ಬಂದುಬಿಟ್ಟು ಬಿಜಾಪುರ ಡಿಸ್ಟಿಕ್, ಕೋಲಾರ ನನ್ನೂರು. ನಾನಿವಾಗ ಬಾಗಲಕೋಟೆ ಡಿಸ್ಟಿಕ್ ಮ್ಯಾಗೇರಿ ಊರಲ್ಲಿದ್ದೀನಿ. ಎಲ್ಲ ರೈತರಿಗೂ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಇಂಡಿಯಾ ಗ್ರೋ ಬ್ರ್ಯಾಂಡಿನ ಆರ್ಗ್ಯಾನಿಕ್ ಪ್ರಾಡಕ್ಟನ್ನು ರೆಕಮೆಂಡ್ ಮಾಡ್ತಿದ್ದೀವಿ ಡಿಯರ್ ಫ್ರೆಂಡ್ಸ್. ಯಾಕಪ್ಪ ಅಂತಂದರೆ ರಾಸಾಯನಿಕ ಗೊಬ್ಬರ ಬಳಸಿ ಭೂಮಿ ಎಲ್ಲ ಹಾಳಾಗಿದೆ. ಇಲ್ಲಿ ನಾವು ಬಂದುಬಿಟ್ಟು ಒಂದು 10 ದಿನದ ಹಿಂದ್ಗಡೆ ಹತ್ತಿ ಪ್ಲ್ಯಾಂಟ್ಗೆ ನಮ್ಮ ಪ್ರಾಡಕ್ಟನ್ನು ರೆಕಮೆಂಡ್ ಮಾಡಿದ್ದೆವು. ಎಂಟೈರ್ ಇಂಡಿಯಾದೊಳಗೆ ಒನ್ ಆಫ್ ದ ಬೆಸ್ಟ್ ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ ಅಂತ ಹೇಳ್ಬೋದು, ಆರ್ಗ್ಯಾನಿಕ್ ಪ್ರಾಡಕ್ಟ್. ಒಂದು 10 ದಿನದ ಹಿಂದ್ಗಡೆ ರೆಕಮೆಂಡ್ ಮಾಡಿದ್ದೀವಿ. ಅದೇ ರೀತಿ ರಿಸಲ್ಟನ್ನು ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಮಿರಾಕಲ್ ರಿಸಲ್ಟ್ ಅಂತ ಹೇಳ್ಬೋದು ಡಿಯರ್ ಫ್ರೆಂಡ್ಸ್. ಗಿಡ ಅಂತೂ ತುಂಬ ಹೈಟ್ ಆಗಿದೆ. ಅದೇ ರೀತಿ ಪ್ರತಿಯೊಂದು ಗಿಡದಲ್ಲೂ ಕಾಯಿ ಕಚ್ಚಿವೆ. ಅದೇ ರೀತಿ ಆ ರೈತರಿಗೆ ಅವ್ರ ಅಭಿಪ್ರಾಯನ ಕೇಳೋಣ ಡಿಯರ್ ಫ್ರೆಂಡ್ಸ್. ಸ್ಪ್ರೇ ಮಾಡಿದ್ದಾರೆ ಸರ್, ಬಟ್ ಅದು ಹತ್ತು ಮಣ್ಣಗಳು ಬರುತ್ತೆ ರೀ. ಆ ರೈತರು ಎಲ್ಲ ಬೇರೆ ಅಂತ ಸ್ಪ್ರೇ ತೋರಿ ರಿಸಲ್ಟ್ ನೋಡ್ಬೋದು ರೀ ಡಿಯರ್ ಫ್ರೆಂಡ್ಸ್. ಪ್ರತಿಯೊಂದು ಗಿಡಕ್ಕೂ ಕಾಯಿ ಕಚ್ಚಾವ್ರಿ. ಪೂರ್ತಿ ತಳಗಿಂದ ಮ್ಯಾಗಿನವರೆಗೂ ಕಾಯಿ ಅದಾವ್ರಿ ಗಿಡಕ್ಕೆ ರೀ. ತುಂಬ ಚಲೋ ಬಂದದ ನೋಡ್ರಿ, ತುಂಬ ಚೆನ್ನಾಗಿ ಬಂದತ್ರಿ ರಿಸಲ್ಟ್. ನೋಡ್ರಿ ಡಿಯರ್ ಫ್ರೆಂಡ್ಸ್, ಪ್ರತಿಯೊಂದು ಗಿಡಕ್ಕೂ ಕಾಯಿ ಬಿಟ್ಟೈತ್ರಿ. ನಾವು ನೋಡಿದ ಪ್ರಕಾರ ಮಗ್ಲು ಹೊಲಕ್ಕೂ ಹೋಗಿ ಬಂದಿದ್ದೀವಿ ರೀ. ಅಲ್ಲಿ ಆಲ್ಮೋಸ್ಟ್ ನಾರ್ಮಲ್ ಗಿಡಗಳು ಅದಾವ್ರಿ, ಯಾವುದೇ ಕಾರಣಕ್ಕೂ ಇನ್ನೂ ಕಾಯಿ ಬಿಟ್ಟಿಲ್ಲ ರೀ. ಈ ಹತ್ತಿ ಪ್ಲ್ಯಾಂಟ್ ಬಂದ್ಬಿಟ್ಟು ಪ್ರತಿಯೊಂದು ಗಿಡಕ್ಕೂ ಕಾಯಿ ಬಿಟ್ಟೈತ್ರಿ ಡಿಯರ್ ಫ್ರೆಂಡ್ಸ್. ತುಂಬ ಚೆನ್ನಾಗಿ ರಿಸಲ್ಟ್ ಐತ್ರಿ. ಆಲ್ಮೋಸ್ಟ್ ಎಲ್ಲ ರೈತ ಬಾಂಧವರು ಧೈರ್ಯದಿಂದ ಪ್ರಾಡಕ್ಟನ್ನು ಯೂಸ್ ಮಾಡ್ಬೋದು ರೀ.